ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾನುಡಿ. ಇವತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ಕನ್ನಡಿ ಹಿಡಿದು ನವೋದಯಕ್ಕೆ ಮುನ್ನುಡಿ ಬರೆದ, ಹೊಸ ರೂಪಕಗಳಿಗೆ ಜೀವ ಕೊಟ್ಟು ಹೊಸ ಆಲೋಚನೆಗಳನ್ನು ತೆರೆದಿಟ್ಟ, ಕನ್ನಡದ ನಾಡಿಗಳಲ್ಲಿ ಬೆರೆತು ಹೋಗಿರುವ ಕನ್ನಡದ ಕಂಪು ಇವತ್ತು ಕುವೆಂಪುರವರ ಅದ್ಭುತವಾದ ಅಪರೂಪವಾದ ಛಾಯಾಚಿತ್ರ ಸಂಗ್ರಹಾಲಯಕ್ಕೆ ಇವತ್ತು ನಾವು ಬಂದಿದ್ದೇವೆ. ಈ ಛಾಯಾಚಿತ್ರ ಸಂಗ್ರಹಾಲಯದ ಬಗ್ಗೆ ನಮಗೆ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಕೆ.ಸಿ. ಶಿವಾರೆಡ್ಡಿ ಸರ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಇಲ್ಲಿ ಬಂದು ಛಾಯಾಚಿತ್ರ ಸಂಗ್ರಹಾಲಯವನ್ನ ನೋಡ್ಬೇಕಾದ್ರೆ ಎಲ್ಲ ಕಡೆ ನಾವು ಕೇವಲ ಪುಸ್ತಕಗಳನ್ನ ನೋಡ್ತೀವಿ. ಕುವೆಂಪುರವರ ಪುಸ್ತಕಗಳನ್ನ ಎಲ್ಲ ಗ್ರಂಥಾಲಯಗಳಲ್ಲಿ ನೋಡ್ತೇವೆ. ಆದ್ರೆ ಇಲ್ಲಿ ಛಾಯಾಚಿತ್ರ ಸಂಗ್ರಹವನ್ನ ಮಾಡಬೇಕು ಅನ್ನೋದು ನಿಮ್ಗೆ ಯಾವಾಗ ತಲೆಗೆ ಬಂತು ಸರ್? ಯಾವಾಗ ಹೊಳಿತು ನಿಮ್ಗೆ? ನಮ್ಗೆ ಉಳಿದಿದ್ದೆ ಅನ್ನೋದಕ್ಕಿಂತ ಇಲ್ಲಿನ ಪ್ರಾಧ್ಯಾಪಕರಿಗೆ ಮತ್ತು ನಿರ್ದೇಶಕರಿಗೆ ಈ ಥರದ್ದು ಕುವೆಂಪು ಅವರು ಈ ವಿಶ್ವವಿದ್ಯಾಲಯದಲ್ಲಿ ಓದಿ ಇಲ್ಲೇ ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರಾಗಿ, ವೈಸ್ ಚಾನ್ಸಲರ್ ಆಗಿ ಇದ್ದಂಥವರ ವಿಚಾರದಲ್ಲಿ ಹೆಚ್ಚು ದಾಖಲೆಗಳೇನೂ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಮೇಡಮ್ ಅವರು ನಮ್ಮ ಮುಂದೆ ಹೇಳಿದರು. ನಾವು ತೇಜಸ್ವಿಯವರು ಸಮಗ್ರ ಕೃತಿಗಳನ್ನು ಪ್ರಕಟ ಮಾಡಿದಾಗ ಈ ಗ್ರಂಥಾಲಯಕ್ಕೆ ವಿದ್ಯಾರ್ಥಿಗಳಿಗೋಸ್ಕರ ಕೊಡಬೇಕು ಅಂತ ನಾನು ಮತ್ತು ಅದು ಪ್ರಕಾಶಕರಾದಂಥ MC ನರೇಂದ್ರ ಅವರು ಬಂದಿದ್ವಿ. ಅವರು ಆವಾಗ ಈ ಜಾಗ ಒಂದು ಗೋಡನ್ ಆಗಿತ್ತು, ಅದನ್ನು ತೋರಿಸಿ ಇಲ್ಲಿ ಬೇಕಾದರೆ ಏನಾದರೂ ಅಭಿವೃದ್ಧಿ ಮಾಡ್ಬೋದಾ ಅಂತ ಕೇಳಿದರು. ನಾವು ಈ ಥರದ ಒಂದು ಫೋಟೋ ಗ್ಯಾಲರಿಯನ್ನು ಮತ್ತು ಅಧ್ಯಯನ ಕೇಂದ್ರವನ್ನಾಗಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದ್ವಿ. ಯಾವಾಗ ಅವರು ಕುವೆಂಪು ಅವರ ಬಗ್ಗೆ ನಾವು ಏನು ಹೆಚ್ಚು ಹೇಳ್ಕೊಳ್ಳೋಕ್ಕೆ ಮತ್ತು ಯಾರಾದರೂ ಹೊರಗಿನವರು ಬಂದರೆ ತೋರಿಸೋದಕ್ಕೆ ಇಲ್ಲಿ ಇಲ್ಲ ಅಂತಂದಾಗ ಆ ಕ್ಷಣದಲ್ಲಿ ನಾವು ಏನು ಬೆಂಗಳೂರಲ್ಲಿ ಮಾಡಬೇಕು ಅಂತಿದ್ವಿ ಅದನ್ನು ಇಲ್ಲೇ ಮಾಡೋಣ, ಅವ್ರ ಹೆಸರಲ್ಲೇ ಇರುವಂಥ ಒಂದು ಅಧ್ಯಯನ ಸಂಸ್ಥೆಯಲ್ಲಿ ಮಾಡೋಣ ಅನ್ನೋ ಕಾರಣಕ್ಕೆ ಇಲ್ಲಿಗೆ ನಾವು ಒಪ್ಕೊಂಡ್ವಿ. ಆವಾಗ ನಾವು ಅಷ್ಟೊತ್ತಿಗಾಗಲೇ ಸುಮಾರು ಇಲ್ಲಿರುವಂಥ ಬಹುಪಾಲು ಚಿತ್ರಗಳನ್ನು ನಾವು ಫ್ರೇಮ್ ಮಾಡಿಸಿ ಸಿದ್ಧಗೊಳಿಸ್ಕೊಂಡು ಇಟ್ಕೊಂಡಿದ್ವಿ. ಈ ಹಾಲು ಸ್ವಲ್ಪ ತುಂಬ ಶಿಥಿಲಾವಸ್ಥೆಯಲ್ಲಿತ್ತು. ಶಿಥಿಲಾವಸ್ಥೆಯಲ್ಲಿದ್ದದ್ದನ್ನು ಸರಿ ಮಾಡ್ಕೋಬೇಕಾಗಿತ್ತು. ಆಮೇಲೆ ಇದನ್ನು ಸುಣ್ಣ ಬಣ್ಣ ಎಲ್ಲ ಬಡಿದು ಇಲ್ಲ ಅದಕ್ಕೆ ಬೇಕಾದ ಫೋಕಸ್ ಲೈಟ್ಗಳು ಎಲ್ಲ ಮಾಡಿಕೊಂಡು ಇದನ್ನು ಮಾಡಬೇಕು ಅಂತ ಬಂದ್ವಿ. ಮತ್ತು ಈ ನೆಲವನ್ನು ಕೂಡ ಮಾಡ್ಕೋಬೇಕು ಅನ್ನುವಂಥದ್ದು, ಏನಿರಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಇವಾಗ ಏನು ಇಲ್ಲಿ ಇಟ್ಟಿದ್ದೀವಿ ಅದು ನಾವು ಇಡೋಕ್ಕಾಗಿದೆ. ಆದರೆ ಇದು ಪರಿಪೂರ್ಣ ಅಲ್ಲ, ಇನ್ನೂ ಸಂಪೂರ್ಣ ಇಲ್ಲ. ಇನ್ನೂ ಒಂದು ಕಾರಣ ಹೇಳ್ಬೋದು ಅಂತಂದರೆ, ನಾವು ಇವತ್ತೇನು ಈ ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿಗೆ ಕಾರಣರಾದಂಥ ಅನೇಕರನ್ನು ನಾವು ಮರೀತಾ ಇದ್ದೀವಿ. ಬೇರೆ ಬೇರೆ ಅಬ್ಬರಗಳಲ್ಲಿ ಯುವ ಪೀಳಿಗೆ ಇದಾಗಿ ಕುವೆಂಪು ಅಂಥವರನ್ನು ಕೂಡ ಮುಂದೆ ಗುರುತಿಸ್ತಾರೆ ಅನ್ನುವಂಥ ನಂಬಿಕೆ ನನಗಿಲ್ಲ. ನಾನು ಇಲ್ಲಿ ಟ್ಯಾಗೋರ್ ಫೋಟೋನ ಹಾಕಿ ಒಂದಷ್ಟು ವಿದ್ಯಾರ್ಥಿಗಳು ಬಂದಾಗ ಕೇಳಿದೆ ಇವರು ಯಾರು ಅಂತ. ಅವರು ರವೀಂದ್ರನಾಥ್ ಟ್ಯಾಗೋರ್ ಯಾರು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅಲ್ಲೊಂದು ಚಿತ್ರ ಇದೆ, ಕುವೆಂಪು ಅವರು ಮೊದಲು MA ವಿದ್ಯಾರ್ಥಿಯಾದಂಥ ಸಂದರ್ಭದ ಒಂದು ಬೃಹತ್ತಾದ ಚಿತ್ರ ಇದೆ. ಇಲ್ಲಿನ ಅನೇಕ ವಿದ್ಯಾರ್ಥಿಗಳು ಸುಮ್ಮನೆ ಕರೆದು ನಾನು ಇದರಲ್ಲಿ ಯಾರ್ಯಾರಾದರೂ ಗೊತ್ತಾ ಅಂತಂದೆ. ಅಷ್ಟೂ ಜನರಲ್ಲಿ ಅವರಲ್ಲಿ ಒಬ್ಬರೂ ಕೂಡ ಅವರಿಗೆ ಗೊತ್ತಿರಲಿಲ್ಲ ಅಂತಂದರೆ ಗೊತ್ತಾಗುವ ಹಾಗೆ ನಾವು ಮಾಡಿಲ್ಲ. ಯಾಕೆ ಹಿಂದಿನ ಕಾಲದಿಂದ ಕೂಡ ನಮ್ಮ ಮನೆಗಳಲ್ಲಿ ಪೂರ್ವಿಕರ ಚಿತ್ರಗಳು, ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳು ಅಥವಾ ಅವರವ್ರ ದೈವಭಕ್ತಿ ಇದ್ದರೆ ಅವರವ್ರ ದೈವದ ಭಕ್ತಿ ಚಿತ್ರಗಳು ಯಾಕೆ ಪ್ರದರ್ಶಿಸ್ತಾ ಇದ್ದರು ಅಂತಂದರೆ ಅದನ್ನು ಮರಿಬಾರ್ದು ಅನ್ನೋ ಕಾರಣಕ್ಕೆ. ದಿನನಿತ್ಯ ಅದು ಕಾಣಿಸ್ತಾ ಇರಬೇಕು. ಗಾಂಧೀಜಿ ಯಾಕೆ ಕಾಣಿಸ್ಬೇಕು, ಅಂಬೇಡ್ಕರ್ ಚಿತ್ರ ಯಾಕೆ ಕಾಣಿಸ್ಬೇಕು ಅನ್ನುವಂಥದ್ದು ನಮ್ಮ ಸ್ಮೃತಿಯಿಂದ ವಿಸ್ಮೃತಿಗೆ ಹೋಗಬಾರ್ದು, ನಮ್ಮ ನೆನಪುಗಳಲ್ಲಿ ಇರಬೇಕು ಅನ್ನುವಂಥದ್ದು. ಅವರು ಅವತ್ತು ತಮ್ಮ ಆಯುಷ್ಯನ್ನು ತೆಗೆದಿದ್ದರಿಂದ, ತಮ್ಮದು ಏನೇನೋ ತ್ಯಾಗ ಮಾಡಿದ್ದರಿಂದಾಗಿ ನಾವು ಇವತ್ತು ಏನು ಸ್ಥಿತಿಯಲ್ಲಿದ್ದೀವೋ ಆ ಸ್ಥಿತಿಯಲ್ಲಿ ಇರೋಕ್ಕೆ ಕಾರಣರಾಗಿದೆ. ಅಂಥವರ ಚಿತ್ರಪಟಗಳು ವಿದ್ಯಾರ್ಥಿಗಳ ಜೊತೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಇದು ಕುವೆಂಪುರ ಅಧ್ಯಯನ ಸಂಸ್ಥೆನೇ ಆಗಿರೋದ್ರಿಂದ ನಾವು ಕುವೆಂಪು ಅವರನ್ನೇ ಹೆಚ್ಚು ಕೇಂದ್ರ ಮಾಡಿಕೊಂಡು ಆ ಫೋಟೋಗಳನ್ನು ಸಂಗ್ರಹಿಸಿದ್ವಿ. ಸರ್, ನೀವು ಹೇಳ್ತಾ ಇದ್ರಿ ಮಾತಲ್ಲಿ ಎಲ್ಲೋ ನಮ್ಮ ಯುವ ಪೀಳಿಗೆ ಕುವೆಂಪುರವರನ್ನಾಗಲಿ ಎಲ್ಲರನ್ನ ಮರಿತಾ ಇದ್ದಾರೆ ಅಂತ. ಹೆಗ್ಗೋಡಿನಲ್ಲಿ ಸರ್, ಸಾಮಾನ್ಯ ಸ್ಕೂಲ್ಗೆ ಹೋಗದೆ ಇರೋರು ಕೂಡ ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಎಲ್ಲೋ ಕುವೆಂಪುರವರು ಸಾಮಾನ್ಯ ಜನರಿಗೆ ತಲುಪೋದ್ರಲ್ಲಿ ಎಲ್ಲಾದ್ರೂ ಇದಾಗಿದೆ. ಅದೇನ್ ಹಿಂದೇಟಾಗಿದೆ ಸರ್? ನೀನಾಸಮ್ಮು ತುಂಬ ಮಹತ್ವವಾದಂಥ ಉದ್ದೇಶಗಳಿಂದ ಬಿಟ್ಟುಕೊಂಡಂಥ ಸಂಸ್ಥೆ ಅದು.
ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥದ್ದು. ನೀನಾಸಮ್ಮು ಒಂದು ಕುಗ್ರಾಮ ಆದರೂ ಕೂಡ ಅದು ಜಗತ್ತಿಗೆ ತನ್ನನ್ನು ತಾನು ಗುರುತಿಸ್ಕೊಂಡಿದೆ. ಅವರ ರಂಗ ಚಟುವಟಿಕೆಗಳಿರ್ಬೋದು, ಅಲ್ಲಿ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ನಡೆಸುವಂಥ ವಿಚಾರ ಸಂಕಿರಣಗಳಿರ್ಬೋದು, ಅಲ್ಲಿ ಬಂದು ಜಗತ್ತಿನ ದೊಡ್ಡ ದೊಡ್ಡ ಚಿಂತಕರೆಲ್ಲ ಕೂಡ ಬಂದು ಹೋಗುವಂಥ ಅವಕಾಶಗಳನ್ನು ಅಲ್ಲಿ ಕಲ್ಪಿಸಲಾಗಿದೆ. ಅದು ಕೆ ವಿ ಸುಬ್ಬಣ್ಣ ಅಂತವರು ಮತ್ತು ಕೆ ವಿ ಅಕ್ಷರರಂಥವರು ತಮ್ಮದೇ ಆದ ಆಸಕ್ತಿಗಳಿಂದ ಮತ್ತು ತಮ್ಮದೇ ಆದ ನಿರ್ಧಾರಗಳಿಂದ ಮಾಡುವಂಥ ಅವಕಾಶಗಳು ಹೆಚ್ಚಿದ್ದಾವೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣ ಕ್ರಿಯೇಟ್ ಆಗೋಕ್ಕೆ ಕಾರಣ ಆಗಿದೆ. ವಿಶ್ವವಿದ್ಯಾಲಯಗಳು ಇಂಥ ಕಡೆ ಏನಾಗುತ್ತೆ ಅಂದರೆ, ಇದೊಂದು ದೊಡ್ಡ ಸಮುದ್ರ ಏನಾಗಬೇಕಾಗಿತ್ತು, ಆ ಸಮುದ್ರದ ಪರಿಚಯ ಎಲ್ರಿಗೂ ಇರಬೇಕು. ಎಲ್ಲ ಜ್ಞಾನ ಶಾಖೆಗಳ ವಿಚಾರಗಳನ್ನು ಹಂಚಿಕೊಳ್ಳುವ ರೀತಿಯಲ್ಲಿ ವಿಶ್ವವಿದ್ಯಾಲಯ ಇರೋದು. ಏನಾಗ್ತಾ ಇದ್ದೀವಿ ನಾವು ಅಂತಂದರೆ, ಒಂದು ವಿಭಾಗದವರು ಇನ್ನೊಂದು ವಿಭಾಗದವರ ಪರಿಚಯವೇ ಇಲ್ಲದೇ ಇರೋ ರೀತಿಯಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಇವತ್ತು. ನೀವು ಕುವೆಂಪು ಅವ್ರ ಕಾಲದಲ್ಲಿ ಆ ಕಾಲಕ್ಕೆ ಹೋದರೆ, ಇವರು ಮನಃಶಾಸ್ತ್ರದ ಸ್ನೇಹಿತರುಗಳು ಇವರು ಇರ್ತಿದ್ರು, ಇವರು ಕೊಡುಗೆ ಇರ್ತಿತ್ತು. ನೀವು ಪ್ರಬುದ್ಧ ಕರ್ನಾಟಕದಂಥ ಪತ್ರಿಕೆಗಳನ್ನು ನೋಡಿದರೆ ಅವತ್ತು ಎಲ್ಲ ವಿಭಾಗದವರು ಕೂಡ ಪ್ರಬುದ್ಧ ಕನ್ನಡದಲ್ಲಿ ಲೇಖನಗಳನ್ನು ಬರೀತಾ ಇದ್ರು. ವಿಶ್ವವಿದ್ಯಾಲಯ ಸ್ಕಾಲರ್ಸ್ ಅವರೆಲ್ಲ. ಇವತ್ತು ಆ ಥರದ ವಾತಾವರಣ ಇಲ್ಲ. ಆ ಥರದ ಒಂದು ಕಲ್ಚರಲ್ ಅನುಸಂಧಾನದ ಪ್ರಕ್ರಿಯೆ ಎಲ್ಲೋ ಗ್ಯಾಪ್ ಆಗಿದೆ. ಬೇರೆ ಬೇರೆ ಒತ್ತಡಗಳಿಂದ ಇರ್ಬೋದು, ಏನೇನು ಗೊತ್ತಿಲ್ಲ. ಅದು ನಾವು ಅಭಿರುಚಿ ನಿರ್ಮಾಣವನ್ನು ಸರಿಯಾಗಿ ಮಾಡಿಲ್ಲ. ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಅಭಿರುಚಿ ನಿರ್ಮಾಣ ಬಹು ಮುಖ್ಯ. ಅದು ರುಚಿ ಹತ್ತಿಸ್ಬೇಕಾಗಿದೆ. ಓದು ಕೂಡ ಒಂದು ರುಚಿ. ಆ ಓದಿನ ರುಚಿ ಅವ್ರಿಗೆ ಹತ್ತಿಸಿದರೆ ಯಾವುದೋ ನಿರ್ದಿಷ್ಟ ಕಾಲದಲ್ಲಿ ಯಾರು ಬೆಳೀತಾರೆ. ಅದನ್ನು ನಾವು ಯುವ ಪೀಳಿಗೆ ಮೇಲೆ ಆರೋಪಿಸೋಂಗಿಲ್ಲ. ಯಾಕಂದರೆ ನಾವು ಕೂಡ ಎಲ್ಲೋ ತೂಕಡಿಸ್ತಾ ಇದ್ದೀವಿ. ಎಲ್ಲೋ ನಮ್ಮ ಅಧ್ಯಾಪಕರು ಆಗಿರುವಂಥ ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಹಿತಾಸಕ್ತಿಗಳು ಎಲ್ಲೋ ಒಂದು ಸ್ವಲ್ಪ ಕಾಲದಲ್ಲಿ ಎಲ್ಲೋ ತೊಡಗಿರೋದ್ರಿಂದಾಗಿ ಆ ಗ್ಯಾಪ್ ಬಂದಿದೆಯೇ ಏನೋ ಗೊತ್ತಿಲ್ಲ. ಆದರೆ ಅತ್ಯಂತ ಪ್ರತಿಭಾನ್ವಿತವಾದಂಥ ಯುವ ಪೀಳಿಗೆ ಇದೆ ನಮ್ಮ ಮುಂದೆ. ಅವ್ರ ಕೈಗೆ ಏನೋ ಒಳ್ಳೆಯದನ್ನು, ಹೊಸದನ್ನು, ಆಲೋಚನೆ ಮಾಡುವಂಥದ್ದನ್ನು ಇಡಬೇಕು ಅನ್ನುವಂಥದ್ದು ಒಂದು ಆಶಯ. ಆಮೇಲೆ ಇಷ್ಟು ಫೋಟೋಗ್ರಫಿ ಅಂತಂದರೆ, ಒಂದು ಫೋಟೋ ಅಂದರೆ ಬರೀ ಫೋಟೋ ಅಲ್ಲ. ಅದು ಇಲ್ಲೊಂದು ಫೋಟೋ ಇದೆ, ಅದಕ್ಕೆ ಅದರದಾದಂಥ ದೊಡ್ಡ ಚರಿತ್ರೆ ಇದೆ. ಕುವೆಂಪು ಅವರ ಮೊದಲ ಫೋಟೋ ಅದು. ಅದರ ಜೊತೆಯಲ್ಲಿ ಅದು ನಿಜವಾದ ಫೋಟೋದಲ್ಲಿ ಇನ್ನೂ ಒಬ್ಬ ಮಗು ಇದೆ, ಅಲ್ಲಿದೆ ಆ ಫೋಟೋ. ಅದು ನೋಡಿದ್ದೀರಲ್ವಾ? ಇದು ಯಾರೋ ಒಬ್ಬ ಆ ಮಲೆನಾಡಿಗೆ ಸಂಬಂಧವೇ ಇಲ್ಲದೆ ಇರುವಂಥವನು ಒಂದು ಡಬ್ಬಿ ಕ್ಯಾಮ್ರಾನ ಹಾಕ್ಕೊಂಬಂದು ಆ ಹುಬ್ಬಳ್ಳಿಯ ಮಲೆನಾಡಿಗೆ ಹೋಗ್ತಾನೆ. ಅವನು ಹೋದಂಥ ಸಂದರ್ಭದಲ್ಲಿ ಅವನು ಇವರನ್ನು ಯಾಕೆ ಫೋಟೋ ತೆಗಿಬೇಕು ಅಂತಲೋ ಅನಿಸ್ತೋ ಗೊತ್ತಿಲ್ಲ. ಹಾಗೆ ಅನ್ನಿಸಿದಂಥ ಸಂದರ್ಭದಲ್ಲಿ ಅವರ ಫೋಟೋ ತೆಗೆದಿದ್ದಾರೆ. ಯಾಕಂದರೆ ಅದೊಂದು ನಮ್ಮ ಕರ್ನಾಟಕಕ್ಕಂತೂ ಅದೊಂದು ಶತಮಾನದ ಒಂದು ದೊಡ್ಡ ಸಂಭ್ರಮದ ವಿಚಾರ. ಅದು ಯಾರೋ ಹೋದರು. ಅದು ಕುವೆಂಪು ತಂದೆ ಜೊತೆಯಲ್ಲಿ ಮಗ, ಆ ಮಗನ ಜೊತೆ ಒಳಗಡೆ ಅಥವಾ ಕೋಟ್ ಜಾಬಲ್ಲಿ ನೋಡಿ ಒಂದು ಪೆನ್ ಇದೆ ಅಲ್ವೇ? ಅವ್ರಿಗೆ ಕೋಟ್ಗೆ ಮತ್ತೆ ಬಟ್ಟೆ ದಿರಿಸಿದೆ, ಅಲ್ಲಿ ಒಬ್ಬೊಬ್ರದ್ದು ಒಂದು ದಿರಿಸಿದೆ, ನಾಯಿಗಳಿದ್ದಾವೆ, ಬ್ಯಾಕ್ಗ್ರೌಂಡಲ್ಲಿ ಇನ್ನೇನೋ ಒಂದು ಗೋಡೆ ಇದೆ. ಇವೆಲ್ಲವೂ ಕೂಡ ಸೂಕ್ಷ್ಮಗಳು. ಒಂದು ಫೋಟೋಗ್ರಫಿ ಅನ್ನೋದು ಸುಮ್ಮನೆ ಫೋಟೋಗ್ರಫಿ ಅಲ್ಲ, ಅದೊಂದು ಕಾಲದ ಚರಿತ್ರೆಯನ್ನು ಹೇಳುತ್ತೆ, ಆ ಕಾಲದ ಸಾಂಸ್ಕೃತಿಕವಾದಂತಹ ಆಚಾರ ವಿಚಾರಗಳನ್ನು ಹೇಳುತ್ತೆ, ಬಟ್ಟೆ ಬರೆಗಳನ್ನು ಹೇಳುತ್ತೆ, ಇವೆಲ್ಲವನ್ನೂ ಹೇಳ್ತಾ ಇರುತ್ತೆ. ಮತ್ತು ಇದು ನಮಗೆ ಒಂದು ದೊಡ್ಡ ಸಂಪತ್ತು, ಯಾರೋ ಕೊಟ್ಟಂಥ ಸಂಪತ್ತು. ಅವು ಒಂದು ಫೋಟೋಗ್ರಫಿಯನ್ನು ನೋಡೋದು ಕೂಡ ಒಂದು ಜ್ಞಾನದ ವಿಚಾರ. ಅದು ಒಂದು ಶಾಸ್ತ್ರವನ್ನು ತಿಳ್ಕೊಳ್ಳುವಂಥ ಒಂದು ವಿಚಾರ. ಅದು ಆ ಕಾರಣಕ್ಕೆ ಈ ಥರದ ಬೇರೆ ಬೇರೆ ಸಂಬಂಧಗಳು ಜವರೇಗೌಡರ ಜೊತೆಯಲ್ಲಿರುವಂಥದ್ದು ಇರ್ಬೋದು, ಕೆ ಎಸ್ ನರಸಿಂಹಸ್ವಾಮಿ ಅವರ ಜೊತೆಯಲ್ಲಿರೋದು, ಇನ್ನೂ ಅನೇಕರ ಜೊತೆಗಳಿರುವಂಥ ಫೋಟೋಗಳು ಇಲ್ಲಿದ್ದಾವೆ. ಅವರು ವಿದ್ಯಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ, ಅವರಿಗೆ ಡಿಗ್ರಿ ಹೋಲ್ಡರ್ ಆದಾಗ ಅಥವಾ ಏನಂತ ಹೇಳ್ತೀವಿ ಅದಕ್ಕೆ, ಡಿಗ್ರಿ ಸರ್ಟಿಫಿಕೇಟ್ ತಗೊಂಡ ಸಂದರ್ಭದಲ್ಲಿ ಅವ್ರು ತೆಗೆಸ್ಕೊಂಡಿರುವಂಥ ಫೋಟೋಸು, ಮತ್ತು ಅವರ ಬಾಲ್ಯದಿಂದ ಹಿಡಿದು ಬೇರೆ ಬೇರೆ ಹಂತಗಳಲ್ಲಿ ಅವರ ದೇಹ ರಚನೆ ವಿಕಾಸವಾಗಿರ್ತಕ್ಕಂಥ ಎಲ್ಲವನ್ನೂ ನೀವು ನೋಡೋಕ್ಕೆ ಸಾಧ್ಯ. ಅವೆಲ್ಲವನ್ನೂ ಸೂಕ್ಷ್ಮಗಳಿಂದ ನೋಡಿದ್ರೆ ನೀವು ಒಳ್ಳೆ ಲೇಖನವನ್ನು ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಕುವೆಂಪು ಬಾಲ್ಯದಲ್ಲೇ ಹೇಗಿದ್ದರು, ಅವರ ಹೇರ್ ಸ್ಟೈಲ್ ಚೇಂಜ್ ಆಗ್ತಾ ಬಂದದ್ದಿರ್ಬೋದು, ಅವ್ರ ದೇಹ ರಚನೆ ಚೇಂಜ್ ಆಗ್ತಾ ಇರೋದು, ಎಲ್ಲವನ್ನು ಗಮನಿಸ್ತಾ ಬನ್ನಿ. ಒಂದೊಂದು ಫೋಟೋಗೂ ಒಂದು ಚರಿತ್ರೆ ಇದೆ ಅಲ್ಲಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.